ಪ್ರಸನ್ನ ಕುಮಾರ್ ಸರ್, ಈಗ ನಾವು ಕ್ಯಾಂಡಿಡೇಟ್ಗಳಂತ ಬಂದಾಗ ಈಗೂ ಕೂಡ ಮೋದಿಯವರ ಮುಖವಾಡ ಹಾಕ್ಕೊಂಡೇ ಕ್ಯಾಂಡಿಡೇಟ್ಗಳು ಪ್ರಚಾರ ಮಾಡಬೇಕಾ ಅಂತ, ಮೋದಿಯವ್ರದ್ದೊಂದು ಮಾಸ್ಕನ್ನು ಅಥವಾ ಒಂದು ಶೀಲ್ಡ್ ಥರ ಅದನ್ನು ಮುಖವಾಡ ಹಾಕ್ಕೊಂಡೆ ನನಗೆ ವೋಟ್ ಮಾಡಿ ಮೋದಿಯವ್ರು ನೋಡಿ ದೇಶ ನೋಡಿ, ಇದೇ ಸೂತ್ರವನ್ನು ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಬಿ ಜೆ ಪಿ ಕ್ಯಾಂಡಿಡೇಟ್ಗಳು ಮಾಡಬೇಕಾಗತ್ತೆ. ಇವ್ರದ್ದು ಬಿಡಿ, ಇವ್ರದ್ದು NDA ಅಂತಾರೆ, ಇಂಡಿಯಾ ಅಂತಾರೆ, ಇಂಡಿಯಾ ಕೂಟ ಅಂತಾರೆ, ಎಲ್ಲ ಪಕ್ಷಗಳು ಅಂತಾರೆ, ಅದೇನೋ ಮಾಡ್ಕೋತಾರೆ ಇವರು, ಬೇರೆ ವಿಚಾರ. ಈಗಲೂ ಮೋದಿಯವ್ರನ್ನೇ ಆಶ್ರಯಿಸಬೇಕಾಗತ್ತಾ ಕ್ಯಾಂಡಿಡೇಟ್ಗಳು? ನಾನು ಕೆಲಸ ಮಾಡಿದ್ದೀನಿ ರೀ, ಇಂಥ ಯೋಜನೆ ತಂದಿದ್ದೀನಿ ರೀ, ಇಂಥ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ರೀ, ಹೆಂಗೆ ಈ ಯೋಜನೆ ಮೇಲೆ ನೀವು ಓಟ್ ಹಾಕಿ. ಈಗ ರಮಕಾಂತ್, ಇದೇ ವೇದಿಕೆಯಲ್ಲಿ ನಾನು ಇನ್ನೊಂದ್ಸಲ ಹೇಳಿದ್ದೆ, ನಾವು ಪಾರ್ಲಿಮೆಂಟರಿ ಡೆಮಾಕ್ರಸಿಲಿದ್ದರೆ ನಾವು ಅನುಸರಿಸೋದು ಒಂಥರ ಪ್ರೆಸಿಡೆಂಟ್ ಬಂದರೆ ವ್ಯಕ್ತಿ ಆಧಾರಿತವಾಗಿ ನಾವು ಚುನಾವಣೆಗಳನ್ನ ಎದುರಿಸ್ತಾ ಇದ್ದೀವಿ. ಓಕೆ, ರಾಜಕೀಯ ನಾಯಕತ್ವ ಆ ರೀತಿ ಇದೆ. ಹಿಂದೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲೂ ಹಾಗೆ ಇತ್ತು, ತದನಂತರ ಬಂದ ರಾಜೀವ್ ಗಾಂಧಿ ಕಾಲದಲ್ಲಿ ಬಂತು, ವಾಜಪೇಯಿ ಅವ್ರ ಕಾಲದಲ್ಲಿ ಬಂತು, ನಂತರ ಸೋನಿಯಾ ಗಾಂಧಿ ಅವ್ರು ಬಂದರು, ವಿ ಪಿ ಸಿಂಗ್ ಬಂದರು. ಈ ರೀತಿ ಹಿಂದೆ ನಮ್ಮ ರಾಜ್ಯಕ್ಕೆ ಬಂದರು. ಅದೇ ರೀತಿ ನೀವು ರಾಮಕೃಷ್ಣ ಹೆಗಡೆ, ದೇವೇಗೌಡ, ನಿಮಗೆ ಹೆಸರುಗಳೇ ಬರೋದು, ಪಾರ್ಟಿಗಳ ಹೆಸರಲ್ಲ. ಇವತ್ತು ಕಾಂಗ್ರೆಸ್ ಎಷ್ಟೋ ಸಲ ಕಾಂಗ್ರೆಸ್ನವ್ರು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅಂತ ಹೊರತು ಕಾಂಗ್ರೆಸ್ ಸರ್ಕಾರ ಅಂತ ಎರಡನೇ ಸಲ ಹೇಳ್ತಾರೆ. ಮೊದಲನೇ ಸಲ ಹೇಳಿದ್ರೆ ವ್ಯಕ್ತಿಗೆ ಹೇಳ್ತಾರೆ. ಅಂದರೆ ಇದು ನಮ್ಮಲ್ಲಿ ಇನ್ಬಿಲ್ಟ್ ಆಗ್ಬಿಟ್ಟಿದೆ. ಓಕೆ, ಜನನೂ ಆ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹಿಂದೆ ಒಂದ್ಸಲ ನಿಮಗೆ ನೆನಪಿರ್ಬೋದು, ಕಾಂಗ್ರೆಸ್ ಅಧ್ಯಕ್ಷ ಒಬ್ರು DK ಬರುವ ಅಂತಿದ್ರು, ಓಕೆ, ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್. ಅವ್ರು ಏನು ಹೇಳಿದ್ರು, ಇಂಡಿಯಾ ಇಸ್ ಇಂದಿರಾ, ಇಂದಿರಾ ಇಸ್ ಇಂಡಿಯಾ ಅಂದ್ರು. ಇಟ್ ವಾಸ್ ವೆರಿ ಫೇಮಸ್ ಅದು. ಪ್ರಾಸನೂ ಚೆನ್ನಾಗಿತ್ತು ಅದು. ಹಾಗಾಗಿ ಇದು ನಮ್ಗೆ ಯಾವುದು ಹೊಸದಲ್ಲ. ಇದು ಓಕೆ, ನಮ್ಮ ಭಾರತೀಯ ಮತದಾರರಿಗೆ ಇದೆಲ್ಲ ಕಾಮನ್ನು. ಎಲ್ಲದನ್ನು ನೋಡಿದ್ದಾರೆ. ನೆಹರು, ಇಂದಿರಾ ಗಾಂಧಿಯಿಂದ ಹಿಡಿದು ಮೋದಿವರೆಗೂ ನೋಡಿದ್ದಾರೆ. ಎಲ್ಲರನ್ನೂ ಸೋಲಿಸಿದ್ದಾರೆ, ಗೆಲ್ಲಿಸಿದ್ದಾರೆ. ಹಾಗಾಗಿ ನಟರಾಜ್ ಗೌಡ್ರು ಒಂದು ಪಾಯಿಂಟ್ ಹೇಳ್ತಿದ್ರು ಸರ್, ಮೋದಿಯವರು ಸೌಕಲ್ ನಾಣ್ಯ ಇಲ್ಲೆಲ್ಲ ಬೆಂಗಳೂರಿಗೆ ಆ ಕಡೆ ಈ ಕಡೆ ಎಲ್ಲ ಬಂದು 40 ಕಿಲೋಮೀಟರ್ 42 ಕಿಲೋಮೀಟರ್ ಪ್ರಚಾರ ಎಲ್ಲ ಮಾಡಿದ್ರು, ಸೋತೋಗ್ಬಿಟ್ರಲ್ಲ ಕ್ಯಾಂಡಿಡೇಟು. ಇಲ್ಲ, ಅದೆಲ್ಲ ಎಲ್ಲ ಟೈಮು ಅದು ವರ್ಕ್ ಆಗಲ್ಲ, ವರ್ಕ್ ಆಗಿರಬಹುದು, ಎಲ್ಲ ಟೈಮು ನಡೆಯಲ್ಲ ಅಂತ ನಟರಾಜ್ ಗೌಡ್ರು ಹೇಳಿ. ಅಸೆಂಬ್ಲಿ ಚುನಾವಣೆಗೂ ಪಾರ್ಲಿಮೆಂಟ್ ಚುನಾವಣೆಗೂ ವ್ಯತ್ಯಾಸ ಇದೆ, ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. 84 ಇಂದಿರಾ ಗಾಂಧಿ ಹತ್ಯೆ ಆದ ನಂತರ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ರೀತಿ ಅಭೂತವಾಗಿ ಗೆದ್ದು ಬಂತು. ನಾನು ಸೋತವ ಕೇವಲ ಅದನ್ನ ಆ ಚುನಾವಣೆ ಫಲಿತಾಂಶ ಮೇಲೆ ರಾಮಕೃಷ್ಣ ಹೆಗಡೆ ಅವರು ನಮ್ಮಲ್ಲಿ ಮುಖ್ಯಮಂತ್ರಿ ವಿಧಾನಸಭೆ ವಿಸರ್ಜನೆ ಮಾಡಿ ಅಸೆಂಬ್ಲಿ ಎಲೆಕ್ಷನ್ ಮಾಡಿದ್ರು. ಕೇವಲ 3-4 ತಿಂಗಳಲ್ಲಿ ಜನ 139 ಬೇರೆ ತರ ಓದ್ಬೇಕು. ಇದನ್ನ ನಾವು ಪ್ರತಿ ಚುನಾವಣೆಯಲ್ಲೂ ನೋಡ್ಕೊಂಡ್ ಬಂದಿದ್ದೀವಿ. ಕಳೆದ ಚುನಾವಣೆಯಲ್ಲೂ ನೋಡಿದೀವಿ. ಇಲ್ಲಿ ಕಾಂಗ್ರೆಸ್ JDS ಅಧಿಕಾರದಲ್ಲಿ ಇದ್ರು, ಬಿಜೆಪಿ ಪ್ರತಿಪಕ್ಷದಲ್ಲಿದ್ರು 25, ಅದು ಬಹುಶಃ ಅದಕ್ಕಿಂತ ಅದೇ ಮ್ಯಾಕ್ಸಿಮಮ್. ಓಕೆ, ಬಿಜೆಪಿ 19 ಇತ್ತು ಮ್ಯಾಕ್ಸಿಮಮ್ ಅವ್ರಿಗೆ. ಈ ಬಾರಿ ಚುನಾವಣೆ ಇಶ್ಯೂ ಬೇಸ್ಡಾ, ಕ್ಯಾಂಡಿಡೇಟ್ ಬೇಸ್ಡಾ, ಮೋದಿ ಬೇಸ್ಡಾ ಚುನಾವಣೆ? ಅದನ್ನ ಅವ್ರ ಪಾರ್ಟಿಗಳು ಯಾವ ರೀತಿ ಡಿಸೈಡ್ ಮಾಡ್ಕೊಂತಾರೆ ಅಂತ ಓಕೆ, ಅವ್ರ ಕೈಲಿ ಇರೋದು. ಪಾರ್ಟಿ ಅವರು ಇವತ್ತು ಹೇಳೋದು ನಾವು ಮೋದಿ ಅವರು ವಿಶ್ವನಾಯಕ ಮೋದಿ ಅವರು ಇದ್ದಾರೆ ನಮ್ಮ ಬಳಿ. ಈಗ ಒಂದು ತಿಳ್ಕೊಂಬಿಡಿ, ಈಗ ಅವರು ಮೋದಿ ಅಂತಾರೆ, ಓಕೆ, ಯಾರು ಬಿಜೆಪಿನವರು. ಕಾಂಗ್ರೆಸ್ ಮೋದಿನೇ ಇಟ್ಕೊಂಡ್ರೆ ಓಕೆ ಏನಾಗ್ತದೆ? ಅವ್ರ ಅಜೆಂಡಾನು ಮೋದಿನೇ ಅಲ್ವಾ? ಓಕೆ, ನೆಗೆಟಿವ್ ಪಾಸಿಟಿವ್ ಡಿಫ್ರೆಂಟ್. ಕರೆಕ್ಟ್. ಸೊ ಅವ್ರಿಗೂ ಮೋದಿ ಇವ್ರಿಗೂ ಮೋದಿ ಅಂತ ಹೇಳಿದಾಗ ಜನ ಯಾವ ರೀತಿ ತೀರ್ಮಾನ ಮಾಡ್ತಾರೆ? ಸರ್, ಒಂದು ಮರದಲ್ಲಿ ಒಂದೇ ಹಣ್ಣಿರೋದು ಸರ್, ಅದ್ರ ಮೇಲೆ ಮೋದಿ ಅಂತ ಹೆಸರು ಬರೆದಿದ್ದಾರೆ. ಒಬ್ರು ಹಣ್ಣನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ತೀನಿ, ಇನ್ನೊಬ್ರು ಹಣ್ಣು ಕಲ್ಲು ಹೊಡೆಯೋದು ಹೇಗೆ ಅಂತ ಟ್ರೈ ಮಾಡ್ತಾರೆ, ಅಷ್ಟೇ ಆಗ್ತಿರೋದು. ಎಫೆಕ್ಟಿವ್ ಯಾರು ಆಗ್ತಾರೆ ಅಂದ್ರೆ ಅಷ್ಟೇ. ಅದರಲ್ಲಿ ಯಾರು ಕಲ್ಲು ಜೋರಾಗಿ ಹೊಡಿತಾರ, ರಕ್ಷಣೆ ಜೋರಾಗಿ ಮಾಡ್ಕೊತಾರ. ನಟರಾಜಗೌಡರು ಮಾತು ಹೇಳಿದ್ರು, ಹಿಂದೆ ಬಿಜೆಪಿನವರು ಸಿಲಿಂಡರ್ ರೇಟ್ 10 ರೂಪಾಯಿ ಜಾಸ್ತಿ ಆಯ್ತು, ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ರು, ಈಗ 1000 ರೂಪಾಯಿ ಆಗಿದೆ. ಆಯ್ತು, 1000 ರೂಪಾಯಿ ಆದಾಗ ನೀವೇನ್ ಮಾಡ್ತಾ ಇದ್ದೀರಿ? ಓಕೆ ಅಲ್ವಾ? 1000 ರೂಪಾಯಿ ಆಯ್ತು, ಎಲ್ಲೂ ಹೊತ್ಕೊಂಡ್ ಕಾಣಿಸ್ತಾರೆ, ತಲೆ ಮೇಲೆ ಕಾಣಿಸ್ತಾ ಇಲ್ಲ. ಇವರು ಬರೀ ಹೇಳಿದ್ರಾಗೋದಿಲ್ಲ, ಏನ್ ಮಾಡ್ತಾರೆ ದಟ್ ಈಸ್ ನಾನು ಹೇಳ್ತಾ ಇರೋದು. ಅಲ್ಲಿ ನೀವು ನಿಮ್ಮ ಕಾರ್ಯಕ್ರಮಗಳ ಮುಖಾಂತರ ಪ್ರತಿಪಕ್ಷದಲ್ಲಿ ಇರ್ತಕ್ಕಂಥವ್ರು ಆಡಳಿತ ಪಕ್ಷಕ್ಕೆ ಅಥವಾ ಆಡಳಿತ ಪಕ್ಷದಲ್ಲಿರೋರು ನಾನು ಒಂದು ಯಾವಾಗಲೂ ಹೇಳ್ತಾ ಇದ್ದೆ, ಕಾಂಗ್ರೆಸ್ನವ್ರಿಗೆ ವಿರೋಧ ಪಕ್ಷ ಕೆಲಸ ಮಾಡಕ್ ಬರಲ್ಲ, ಬಿಜೆಪಿಯವ್ರಿಗೆ ಆಡಳಿತ ಪಕ್ಷ ಕೆಲಸ ಮಾಡಕ್ ಬರಲ್ಲ ಅಂತ ನಾನು ಹೌಸ್ನಲ್ಲಿ ಹೇಳಿದ್ದೀನಿ. ರೂಢಿ ಬಲ ಅಂತಾರ. ಇವಾಗ ಬಿಜೆಪಿಯವ್ರ ಅಪೋಸಿಷನ್ ಆದ್ರೆ ಇಮಿಡಿಯೇಟ್ಲಿ ಪ್ರೊಟೆಸ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಕರೆಕ್ಟ್. ಇವ್ರ ಅಪೋಸಿಷನ್ ಆದ್ರೆ ಇವ್ರ ಕೆಲಸ. ಯದುಕುಮಾರ್ ಅವರು, ಈ ಬಾರಿ ಇಶ್ಯೂ ಬೇಸ್ಡ್ ಚುನಾವಣೆ ನಡೆಯಲ್ಲ, ಹಾಗಾದ್ರೆ ವಿಷಯಾಧಾರಿತ ಚುನಾವಣೆ ಆಗಲ್ವಾ ಕ್ಯಾಂಡಿಡೇಟ್ಗಳ ದೃಷ್ಟಿಯಿಂದ? ನಾನು ಆವಾಗಲೇ ಹೇಳಿದೆ ಸರ್, ಪುನರುಚ್ಚಾರ ಮಾಡ್ತೀನಿ, ಇಟ್ಸ್ ಡೆವಲಪ್ಮೆಂಟ್ ಬೇಸ್ಡ್ ರಾಜಕೀಯನೇ ಆಗುವಂಥದ್ದು, ಡೆವಲಪ್ಮೆಂಟ್ ಬೇಸ್ಡ್ ಚುನಾವಣೆ ಆಗುವಂಥದ್ದು. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಏನ್ ಮಾಡಿದ್ರಿ ಅಂತ ಅಂದ್ಬಿಟ್ಟು. ಎವ್ರಿ 5 years 2014 ಇಂದ 2019 ವರೆಗೂ ಮಾಡಿದಾಗ ನಾವು ರಿಪೋರ್ಟ್ ಕಾರ್ಡ್ ಕೊಟ್ವಿ ಜನಕ್ಕೆ, ನಾವೇನ್ ಮಾಡಿದ್ವಿ ಅನ್ನೋದನ್ನ ಜನ ಅದನ್ನ ನೋಡಿದ್ರು. ಮತ್ತೆ ನಾವು 2019 to 23 ಇವಾಗ ಏನಿದೆ ರಿಪೋರ್ಟ್ ಕಾರ್ಡ್ ಜನರ ಮುಂದೆ ಇಡ್ತಾ ಇದೀವಿ. ಅದಲ್ಲಿ ಏನ್ ಇಡ್ತಾ ಇದೀವಿ? ಮೋದಿ ಗ್ಯಾರಂಟಿ. ವಾಟ್ ಈಸ್ ಮೋದಿ ಗ್ಯಾರಂಟಿ? ಯಾವ ಯೋಜನೆಗಳನ್ನ ನಾವು ತಂದ್ವಿ, ಎಷ್ಟು ಜನಕ್ಕೆ ತಲುಪಿದೆ, ಎಲ್ಲೆಲ್ಲಿ ತಲುಪಿದೆ, ಅದರ ಪರಿಹಾರ್ಥವಾಗಿ ತಲುಪಿರೋದಕ್ಕಿಂತ ಮುಖ್ಯವಾಗಿ ಇಟ್ ಹ್ಯಾಸ್ ಟು ರೀಚ್ ದ
ದ ಸಕ್ಸಸ್ ಆಫ್ ದಟ್ ಇದು ಬಂದು ಸ್ಯಾಚುರೇಷನ್ ಪಾಯಿಂಟ್ ವರೆಗೂ ರೀಚ್ ಆಗ್ಬೇಕು ಅಂದ್ಬಿಟ್ಟು ವಿಕಸಿತ್ ಸಂಕಲ್ಪ ಭಾರತ್ ಯಾತ್ರೆ ಇಡೀ ಭಾರತದಂತೆ ಮಾಡ್ತಾ ಇದೀವಿ. ಯಾಕಂದ್ರೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಯಾವ ಯಾವ ಯೋಜನೆಗಳನ್ನಿದೆಯೋ ಆ ಯೋಜನೆಗಳು ಆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆಗ್ಬೇಕು. ಅದು ಜನಪ್ರತಿನಿಧಿಗಳು ಯಾರಿದ್ದಾರೋ ಅವ್ರ ಹತ್ರ ಸಂಘಟಿಸ್ಕೋಬೇಕು, ಎಂಪಿಗಳು ಯಾರಿದ್ದಾರೋ ಅವ್ರ ಹತ್ರ ಸಂಘಟಿಸ್ಕೋಬೇಕು. ಇಡೀ ದೇಶದಲ್ಲಿ ನಡೀತಾ ಇದೆ ಅದಲ್ಲಿ. ಅದು ಮೋದಿ ಗ್ಯಾರಂಟಿಯ ವಿರುದ್ಧ ಅಂದ್ರೆ ಪರವಾಗಿರುವಂತ ಜನರ ಪರವಾಗಿರುವಂತ ಎಷ್ಟೋ ಯೋಜನೆಗಳು ಅಲ್ಲಿ ಎಲ್ಲಿ ಕಾರ್ಯಗತವಾಗಿಲ್ಲ, ಇನ್ನು ತಲುಪಿಲ್ವೋ, ಈ ಒಂದು ವಿಕಸಿತ ಸಂಕಲ್ಪ ಯಾತ್ರೆಯಲ್ಲಿ ನಡೀತಾ ಇದೆ. 10ನೇ ವರ್ಷದ ಕೊನೆಗೂ ಸರ್ ಇವಾಗ ನಾನು ಹೇಳ್ತಾ ಇರುವಂತದ್ದು ಕೋಟ್ಯಾಂತರ ಜನ ಫಲಾನುಭವಿಗಳು ಇದ್ದಾರೆ. ಆದರೆ ದ ಸಕ್ಸಸ್ ಅನ್ನೋದು ಸ್ಯಾಚುರೇಷನ್ ಪಾಯಿಂಟ್ ಅಂದ್ರೆ ಇನ್ನ ಯಾರು ವ್ಯಕ್ತಿಗಳಿಗೆ ಮುಟ್ಟಿಸಿಲ್ವೋ, ಇನ್ನ ಕೆಲವರು ಯಾರು ವಂಚಿತರಾಗಿದ್ದಾರೋ ಅವ್ರಿಗೂ ಕೂಡ ತಲುಪಬೇಕು. ಇದು ಏನ್ ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ಬಹಳ ಸರಳವಾಗಿ ಹೇಳಿಬಿಡ್ತೀನಿ. ಈಗ ಸರ್ ನಾನು ಬಹಳ ಸರಳವಾಗಿ ಈಗ ಇವರು 5 ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಹಗಲು ಇರುಳು 24/7 ಮಾತಾಡ್ತಾ ಇರ್ತೀರಿ. ಇವರು 5 ಗ್ಯಾರಂಟಿ ಯೋಜನೆ ದೋಖ, ಇದು ಸರಿ ಇಲ್ಲ, ಇದು ಹಾಗಾಯಿತು, ಇದು ಹೀಗಾಯಿತು ಅಂತ. ಇದು 6 ತಿಂಗಳು 7ನೇ ತಿಂಗಳು ಗೌರ್ಮೆಂಟ್ ಇರಬೇಕು ಅಂತ ಭಾವಿಸೋಣ ನಾವು, ಅಲ್ವಾ? ವ್ಯಾಲಿಡ್ ಪಾಯಿಂಟ್. ನೀವು ಕೇಳಿ ರೈಸ್ ಮಾಡ್ತಿದ್ರೆ ಒಂದು ಅಪೋಸಿಷನ್ ಪಾರ್ಟಿಯಾಗಿ ನೀವು ಕೇಳಲೇಬೇಕು. ಈಗ ನಿಮ್ಮದು 10ನೇ ವರ್ಷದ ಕೊನೆಗೆ ಬಂದಾಗ ಇನ್ನೂ ನಮ್ದು ಯೋಜನೆ ಸ್ವಲ್ಪ ವಿಕಸಿತ ಸಂಕಲ್ಪದ ಏನು ಹೇಳಿದ್ರಿ ನೀವು? ವಿಕಸಿತ ಸಂಕಲ್ಪ ಭಾರತ ಯಾತ್ರೆ, ವಿಕಸಿತ ಸಂಕಲ್ಪ ಭಾರತ ಯಾತ್ರೆ ಮಾಡ್ತಾ ಇದ್ದೀರಲ್ಲ, ಇನ್ನೂ ಯಾರಿಗೆ ತಲುಪಿಲ್ಲ ಅಂತ ಹೇಳಿ ಇವ್ರು ಅದನ್ನೇ ಇಟ್ಕೊಂಡು ಇದಕ್ಕೊಂದು ವಿಕಸಿತ ಸಂಕಲ್ಪ ಭಾರತ ಯಾತ್ರೆ ಅಂತ ಮಾಡ್ತಿದಾರಲ್ಲ, ಇವ್ರ ಯೋಜನೆನೇ ಹೋಗಿಲ್ಲ ರೀ ಅಂತ ಇವ್ರು ಯಾಕೆ ಕೇಳಬಾರ್ದು ನಿಮ್ಗೆ? ಸರ್ ಅದು ಯೋಜನೆಗಳನ್ನ ವಿಕಸಿತ ಸಂಕಲ್ಪದಲ್ಲಿ PM's ವರದಿ ಅಂತ ಯೋಚನೆ ಇದೆ. ಕೆಲವು ಕಾಂಗ್ರೆಸ್ ಶಾಸಕರು ಇದು ನಮ್ಮ ಯೋಜನೆನೇ ಇದು ಅಂತ ಅನ್ಬಿಟ್ಟು ಮಾಡ್ತಾ ಇರುವಂತದ್ದು ನೋಡಿದಿವಿ. ಸರ್ ವಿಕಸಿತ ಸಂಕಲ್ಪ ಯಾತ್ರೆಯಲ್ಲಿ ನಾನು ದಿನನಿತ್ಯ ಪಾಲ್ಗೊಳ್ತಾ ಇರುವಂತದ್ದು, ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರು ಯಾವ ರೀತಿ ಕೊಡ್ತಾರೆ ಅಂತ ನನಗೆ ಗೊತ್ತಿದೆ ಸರ್. ಆಯ್ತು ಸರ್, ಆಯ್ತು. ಈಗ ನೆಕ್ಸ್ಟ್ ನಂದು ಏನು ಪ್ರಶ್ನೆ ಇದೆ ಸರ್, ಬಹಳ ಸರಳವಾಗಿ, ಸಮಯ ಬಹಳ ಕಡಿಮೆ ಇದೆ. ಈಗ ನಿಮಗೆ ಇದ್ರ ಬಗ್ಗೆ ನೀವು ತಯಾರಿ ಮಾಡ್ಕೊಂಡು ಬಂದಿದ್ದೀರೋ ನನಗೆ ಗೊತ್ತಿಲ್ಲ, ಕೇಳಿಬಿಡ್ತೀನಿ ಸರ್. ವಿಷಯ ಇಷ್ಟೇ, ಶೋಭಾ ಕರಂದ್ಲಾಜೆ ಅವರು ಚಿಕ್ಕಮಗಳೂರು ಉಡುಪಿ ಕ್ಷೇತ್ರಕ್ಕೆ ಮಾಡಿದ 3 ಒಳ್ಳೆಯ ಕೆಲಸಗಳು. ಅನಂತಕುಮಾರ್ ಹೆಗಡೆ, ಯಾಕಂದರೆ ಈ ಭಾಗದ ನಾನು ಟೈಮ್ ಅಂಡ್ ಅಗೇನ್ ಸ್ವಲ್ಪ ಪ್ರಶ್ನೆಗಳನ್ನ ರೈಸ್ ಆಗಿತ್ತು. ನ್ಯೂಸಲ್ಲೂ ನಾವು ಓದ್ತಾ ಇರ್ತೀವಿ, ನಮ್ಗೆ ಸ್ವಲ್ಪ ಗೊತ್ತಿರುತ್ತೆ. ಈಗ ಇವರೊಂದು ಒಳ್ಳೆ ಆಸ್ಪತ್ರೆ ಮಾಡೋಕ್ಕಾಗಲಿಲ್ಲ, ಒಂದು ಹೈ ಸ್ಪೆಷಾಲಿಟಿ ಆಸ್ಪತ್ರೆನ ಉತ್ತರ ಕನ್ನಡದಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ ಅನಂತಕುಮಾರ್ ಹೆಗಡೆ ಅವ್ರ ಮೇಲೆ ಒಂದು ಕಂಪ್ಲೇಂಟು. ಕಳೆದ 4.5 ವರ್ಷಗಳಿಂದ ಅನಂತಕುಮಾರ್ ಹೆಗಡೆ ಅವರು ಎಲ್ಲಿದ್ರು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲಪ್ಪ ಅಂತ ಕೆಲವರು ಮಾತಾಡೋರು ಇದ್ದಾರೆ. ಶೋಭಾ ಕರಂದ್ಲಾಜೆ ಕ್ಷೇತ್ರಕ್ಕೆ ಬರಲ್ಲ ಅಂತ ಆ ಭಾಗದಲ್ಲಿ ಮಾತಿದೆಯಲ್ಲ. ಸೊ ಇವರಿಬ್ಬರೂ ಕೂಡ ಒಂದು ವೇಳೆ ವೋಟ್ ಕೇಳಿದ್ರೆ ಏನು ಬೇಸ್ ಮೇಲೆ ಕೇಳಬೇಕು ಅಂತ ನನಗೆ ಹೇಳ್ಬಿಡಿ ಸರ್. ವೋಟ್ ಕೇಳುವಂಥದ್ದು ಅಭಿವೃದ್ಧಿ ಇದೆ ಸರ್. ಈಗ ಒಂದು ಕ್ಷೇತ್ರಕ್ಕಾಗುವಂತ ಕೆಲಸ ಅಲ್ಲ ಸರ್, ಇಡೀ ರಾಜ್ಯಕ್ಕಾಗುವಂತ, ದೇಶಕ್ಕಾಗುವಂತ. PM ಕಿಸಾನ್ ಯೋಜನೆ ಯಾರಿಗೆ ಬರುತ್ತೆ? ಎಲ್ಲ ರೈತರಿಗೂ ಬರುವಂತದ್ದೇನೆ, ಎಲ್ಲ ರೈತರಿಗೂ ತಲುಪುವಂತಾನೆ. PM's ಬಂದಿದ್ದಿ ಯಾರು ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೋ ಸಂಸದರು ವರ್ಕೇ ಇಲ್ಲ, ಅವ್ರ ಕ್ಷೇತ್ರದಲ್ಲಿ ವರ್ಕೇ ಇಲ್ಲ. ಮೋದಿ ಅವರು ಅನೌನ್ಸ್ ಮಾಡ್ತಾರೋ ಸಾಕು ಅಂತ ಹೇಳ್ಬಿಟ್ರೆ ಮುಗಿದೋಯ್ತಾ? ಸಂಸದರು ಆ ಕ್ಷೇತ್ರಕ್ಕೆ ಸಂಬಂಧನೇ ಇಲ್ಲ. ಮೋದಿ ಅವರು ಯೋಜನೆ ಮಾಡಿದಂತದ್ದಕ್ಕೂ ಮತ್ತೆ ಸಂಸದರ ನಿಧಿಯಿಂದ ಮಾಡೋದಕ್ಕೂ 2 ಡಿಫರೆಂಟ್. ಆಂಬುಲೆನ್ಸ್ 200 ಕಿಲೋಮೀಟರ್ ತಗೊಂಡು ಹೋಗ್ಬೇಕು. ನಮ್ಗೆ ಹೈ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿಲ್ಲ ಇಲ್ಲಿ, ಇವತ್ತಿಗೂ ಪರದಾಡ್ತೀವಿ. ಉತ್ತರ ಕನ್ನಡ ಜನ ಈಗಲೇ ಫೋನ್ ತಗೋತೀನಿ ಸರ್, ಫೋನ್ ಲೈನು ಅದು ಮಾತಾಡಿದ್ದಾರೆ ಸರ್. ಆಂಬುಲೆನ್ಸ್ ಆಕ್ಸಿಡೆಂಟ್ ಆದವು, ಟೋಲ್ ಬಳಿ ಆಕ್ಸಿಡೆಂಟ್. ಪರ್ಟಿಕ್ಯುಲರ್ ಕ್ಷೇತ್ರದ್ದು ಅಂತ ಕಂಡಾಗ ನೀವು ನಾಳೆ ಬೇಕಾದ್ರೆ ಕರೀರಿ, ಐ ಕ್ಯಾನ್ ಗೆಟ್ ಯು ಆಲ್ ದ ಡೀಟೇಲ್ಸ್. ಒಟ್ಟಾರೆಯಾಗಿ ಮಾತಾಡಬೇಕು. ನಾನು ನಿಮ್ಗೆ ಅದು ಪ್ರಿಪರೇಷನ್ ಆಗಿದ್ದೀರೋ ಅಥವಾ ನಿಮ್ಗೆ ಅದು ಗೊತ್ತಿದೆಯೋ ಗೊತ್ತಿಲ್ವೋ ಅಂತ. ಈ ಟಿಕೆಟ್ಗಳ ವಿಚಾರ ಬಂದಾಗ ಇಷ್ಟು ಕ್ಲಾಶ್ ನಡೀತಿತ್ತಲ್ಲ, ಇದೊಂದು ವರ್ಕ್ ಇರ್ಕ್ ಮೇಲೆ ಸಂಸದರು ಕ್ಷೇತ್ರಕ್ಕೆ ಬರಲ್ಲ, ಕ್ಷೇತ್ರದ ಕೆಲಸ ನೋಡಲ್ಲ ಅನ್ನೋ ಆಧಾರದ ಮೇಲೆ ಏನಾದರೂ ಆ ಥರ ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತವಾಗ್ತಿದೆಯಾ ಅಂತ ಕೇಳಿದೆ ನಾನು. ಇಲ್ಲ ಸರ್, ಅವ್ರ ಸಾಮರ್ಥ್ಯ, ಅವ್ರು ಎಷ್ಟು ಸಾಮರ್ಥ್ಯ ಅದಕ್ಕಿಂತ ಮೀರಿಯ ಕೆಲಸ ಮಾಡಿದ್ದಾರೆ. ಅದಂತದ್ದು ಯಾವುದೇ ಅಂತ ನಟರಾಜ್ ಗೌಡ, ಕೇಂದ್ರದ ಯೋಜನೆಗಳು ನೇರವಾಗಿ ರೀಚ್ ಆಗ್ಬಿಡ್ತವೆ, ಅದರ ಆಧಾರದ ಮೇಲೆ ನಾವು ಮತ ಕೇಳ್ತೀವಿ. ಯೋಜನೆಗಳು ಹೊಸದಾಗಿ ಏನು ಶುರುವಾಗಿಲ್ಲ. ಈಗ 2004-2014 ನಾವು ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ, ಎಲ್ಲರಿಗೂ ಉದ್ಯೋಗ ಖಾತ್ರಿ ಯೋಜನೆ, ಆಹಾರ ಭದ್ರತಾ ಯೋಜನೆ, ಮಾಹಿತಿ ಹಕ್ಕು ಯೋಜನೆ, ಆರೋಗ್ಯ ಯೋಜನೆ, ಇವೆಲ್ಲ ತಗೊಂಡ್ ಬಂದಿದೀವಿ. ಅದು 100 ಕೋಟಿ ಜನಕ್ಕೂ ಅನುಕೂಲ ಆಗುವಂತ ಯೋಜನೆಗಳೇ. ಅವು ಮುಂದುವರಿತವೆ, ಅದರೊಳಗೆ ಏನು ನಿಲ್ತವೆ ಅಂತ ಹೇಳೋದಲ್ಲ ನಾನು. ಗ್ರಾಮೀಣ ಅಭಿವೃದ್ಧಿ ಆಗ್ಬೋದು, ವಿದ್ಯುದೀಕರಣ ಆಗ್ಬೋದು, ರಸ್ತೆ ಆಗ್ಬೋದು, ಇವೆಲ್ಲ ಇದ್ದೇ ಇರ್ತವೆ. ಅಲ್ಲಿನ ಸ್ಪಾನ್ಸರ್ಡ್ ಸ್ಕೀಮ್ ಇದ್ದೇ ಇರ್ತವೆ. ಆದ್ರೆ ಒಂದು 2014 ಮುಂಚೆ ಬೆಂಗಳೂರಿನಲ್ಲಿ ನೀವು ಎಲ್ಲೇ ನೋಡಿದ್ರು, ಯಾವುದೇ ಬಸ್ ನೋಡಿದ್ರು JNR ಅಂತಿರೋದು. ಯಾವುದೇ ಬಸ್ ಸ್ಟ್ಯಾಂಡ್ಗಳು ನೋಡಿ, ದೊಡ್ಡ ಮಟ್ಟದ JNR ಅಂತ ಹೇಳಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಕಟ್ಟಿದಂತ ಬಿಲ್ಡಿಂಗ್ಗಳು. 2014 ಆದ್ಮೇಲೆ ಯಾವ್ದಾದ್ರು ಒಂದು ಹೇಳಿ ಆ ಥರದ್ದು. ಸಬರ್ಬನ್ ರೈಲಿಗೆ 1300 ಕೋಟಿ 1700 ಕೋಟಿ ಯೋಜನೆ ಮಾಡಿದ್ರು ಕೂಡ 1 ಕೋಟಿ ಮಾತ್ರ ಬಿಡುಗಡೆ ಮಾಡಿ ಸುಮ್ಮನಾಗೋದ್ರಲ್ಲ. ಏನ್ ಮಾಡ್ಬೇಕು? ಸಬರ್ಬನ್ 2014ರಿಂದ 10 ವರ್ಷ ಬೇಕಂದ್ರೆ ಮಾಡಕ್ಕೆ ಯಾವ್ದಾರು ಒಂದು ಗುರುತರವಾದ್ದು. 2013ರಲ್ಲಿ ಮಾನ್ಯ ಮೋದಿಯವರು ಬರಕ್ ಮುಂಚೆ ಬೆಂಗಳೂರು ಟು ಮೈಸೂರು ಕಾರಿಡಾರ್ ರಸ್ತೆದು ಅನುಮೋದನೆ ಆಗಿತ್ತು. ಅದೊಂದು ರಸ್ತೆ ಆಗಿತ್ತು ಬಿಟ್ರೆ ಯಾವ್ದಾದ್ರು ಒಂದು ಯೋಜನೆ ಹೇಳ್ಬಿಡಿ ನೀವು ನೋಡೋಣ. ಇದು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಮಾಡ್ತಾರ ಅನ್ಯಾಯ. ನಮಗೆ ಇಲ್ಲಿಂದ 3 ಲಕ್ಷ ಕೋಟಿ 4 ಲಕ್ಷ ಕೋಟಿ ಹೋಗ್ತದಲ್ಲ ಕರ್ನಾಟಕದಿಂದ, ವಾಪಸ್ ಬರೋದೆಷ್ಟು? 50,000 ಕೋಟಿ, 35,000 ಕೋಟಿ ಡಿವಲ್ಯೂಷನ್ ಅಲ್ಲೂ, 13-14 ಸಾವಿರ ಕೋಟಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲೂ. ಎಕನಾಮಿಕ್ಸ್ ಅರ್ಥ ಮಾಡಿಸ್ತೀರಾ ನೀವು ಜನಕ್ಕೆ?
ಖಂಡಿತವಾಗಿ ಈ ಅರ್ಥಶಾಸ್ತ್ರ ವಿಚಾರ ಈಗ ನಾನು ನಿಮ್ಗೆ ಹೇಳ್ದೆ ಜೈನ್ ಗಣಿತಶಾಸ್ತ್ರ ಅರ್ಥಶಾಸ್ತ್ರ ಅರ್ಥ ಮಾಡಿಸ್ತೀರಿ. ಈಗ ಜನರಿಗೆ ಗೊತ್ತಲ್ಲ Okay. ಏನಪ್ಪ ಬಂದಿದೆ ಇಲ್ಲಿ ಎಕ್ಸ್ಟ್ರಾ ಅಂತ. ಅವಾಗಿಂದ 2014 ಮುಂಚೆ ಹೆಂಗಿತ್ತು ರಾಜ್ಯ ಹಂಗೆ ಇದೆ. Okay. ಕೇಂದ್ರ ಸರ್ಕಾರ ಇಷ್ಟೊಂದು ತೆರಿಗೆ ತಗೊಂತದೆ, ಏನಪ್ಪ ಮಾಡ್ತು ಅಂತ 26 ಸಂಸದರು ಯಾರು ಹೇಳ್ಬಿಡ್ಲಿ, ನಾನು ಈ ಯೋಜನೆ ಈಗ ನಿಮ್ಗೋಸ್ಕರ. ಕ್ಷೇತ್ರಗಳಲ್ಲಿ ಎಂಪಿಗಳ ಮೆರಿಟ್ ಮೇಲೆ ನೀವು ನೆಕ್ಸ್ಟ್ ಡಿಬೇಟ್ ಮಾಡ್ತೀರಾ ನೀವು? ಖಂಡಿತವಾಗಿ ಅಲ್ಲೂ ಲೋಕಲ್ ಎಂಪಿಗಳು ಮಾಡೋ ಡಿಬೇಟ್ ಖಂಡಿತವಾಗಿ ಎಲ್ಲಾ ಪಾರ್ಲಿಮೆಂಟ್ ಕ್ಷೇತ್ರಗಳಿಗೂ ತನ್ನದೇ ಆದ ಒಂದು ಮ್ಯಾನಿಫೆಸ್ಟೋ ಇರಲೇಬೇಕು. Fine. ಆ ಸಂಸದ ಏನು ಮಾಡ್ತಾನೆ 5 ವರ್ಷ ಅಂತ ಹೇಳಲೇಬೇಕು. ರಾಷ್ಟ್ರ ಮಟ್ಟದ ಒಂದು ಮ್ಯಾನಿಫೆಸ್ಟೋ ಇರಲಿ, ಕ್ಷೇತ್ರಕ್ಕೂ ಏನಾದ್ರು ಮಾಡ್ಬೇಕಲ್ಲ, ಅವನು ಕಾಣಿಕೆ ಕೊಡ್ಬೇಕಲ್ಲ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ನಾಡಗೌಡ್ರೆ, ಥ್ಯಾಂಕ್ ಯು ನಿಮಗೂ ಕೂಡ ಪ್ರಸನ್ನ ಕುಮಾರ್ ಅವರೇ, ಥ್ಯಾಂಕ್ ಯು ಯದುಕುಮಾರ್ ಗೌಡ್ರೆ, ಈ ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡಿದ್ದೀರಿ. ನೋಡೋಣ, ಈಗ ಈ ಟಿಕೆಟ್ಗಳ ವಿಚಾರ ಬಂದಾಗ ಹಾಗಂತ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕಿತಾಪತಿಗಳು ಬರಲ್ಲ ಅಂತನಾ? ಅವ್ರ ಪಾರ್ಟಿದು ಬರುತ್ತೆ, ಚರ್ಚೆಗೆ ಬರುತ್ತಲ್ಲ ಟಿಕೆಟ್ಗಳದು, ಅವ್ರ ಪಾರ್ಟಿದು ಬರುತ್ತೆ, JDS ಬರಲ್ಲ ಜಟಾಪಟಿಗಳು ಅವ್ರದ್ದು ಬರುತ್ತೆ. ಇದರ ಆಧಾರದ ಮೇಲೆ ಜನ ಏನು ಡಿಸೈಡ್ ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ